ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 17A ಮಹಾಘಾತ. ಈ ಕೇಸ್ನಲ್ಲಿ, ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಅಲ್ಲಿ ಇದೆಯಲ್ಲ, ಈಗ ಶನಿವಾರ ನಿಗದಿಯಾಗಿದೆ, 10:15 ಶುರುವಾಗತ್ತೆ. ಆದ್ರೆ ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಪರ ವಾದ ಮಾಡ್ತಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ಪಾಯಿಂಟ್ ನ ಆಧಾರದಲ್ಲಿ ರಾಜ್ಯಪಾಲರು ಕೊಟ್ಟಿರೋ ಅನುಮತಿಯೇ ಸರಿ ಇಲ್ಲ ಅಂತ ಹೇಳ್ತಿದ್ದಾರೋ ಅದೇ ಪಾಯಿಂಟು ಮುಖ್ಯಮಂತ್ರಿಗಳ ಮೇಲೆ FIR ಆಗೋ ತನಕ ಅವಕಾಶವನ್ನ ಸೃಷ್ಟಿಸ್ಕೊಡ್ಬಹುದಾ? ಸೀನಿಯರ್ ಅಡ್ವೊಕೇಟ್ಗಳು ಏನ್ ಹೇಳ್ತಿದ್ದಾರೆ, ವಕೀಲರುಗಳ ಅಭಿಪ್ರಾಯ ಏನು ಈ ಕೇಸ್ನಲ್ಲಿ, ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ನಿಟ್ಟಿನಲ್ಲಿ ರಿವ್ಯೂ ಜೊತೆಗೆ ಮಾತಾಡಿದ್ದಾರೆ. ಅದೆಲ್ಲ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಕೋರ್ಟ್ನಲ್ಲಿ ಏನೇನಾಯ್ತು ಅನ್ನೋ ಡೀಟೇಲ್ಸ್ ಅನ್ನ ನೋಡಿದ್ದೀವಿ. ಬಹಳ ರೋಚಕವಾದಂತಹ ವಾದ ಪ್ರತಿವಾದ ನಡೀತು. ಈಗಂತೂ ಲೈವ್ ಸಿಗತ್ತಲ್ಲ, ಬಹುತೇಕರು ನಿಮ್ಮಲ್ಲಿ ನೋಡಿರಬಹುದು. ಅಭಿಷೇಕ್ ಮನು ಸಿಂಘ್ವಿ ಅವರು ಏನಂತ ವಾದ ಮಂಡಿಸ್ತಾರೆ, 17A ಹೆಂಗ್ ಅಪ್ಲೈ ಆಗತ್ತೆ ಇಲ್ಲಿ, ಇದರ ಅಡಿಯಲ್ಲಿ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಯಾರು ಕೇಳಬಹುದು? ಪೊಲೀಸರು ಕೇಳಬಹುದು, ತನಿಖಾ ಅಧಿಕಾರಿಗಳು ಅಥವಾ ಒಂದು ಏಜೆನ್ಸಿ, ತನಿಖಾ ಏಜೆನ್ಸಿ ಕೇಳಬಹುದೇ ಹೊರತಾಗಿ ಖಾಸಗಿ ಯಾರು ಕೇಳಕ್ಕಾಗಲ್ಲ ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಇದು ಕೂಡ ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ ಅನ್ನೋದು ಬಹುತೇಕ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಯಾಕಂದ್ರೆ ನಾಗಪ್ರಸನ್ನ ಅವರ ಪೀಠದಿಂದನೇ ಇದ್ರ ಬಗ್ಗೆ ಒಂದು ಜಡ್ಜ್ಮೆಂಟ್ ಇದೆ. ಅದೇ ಪೀಠದ ಮುಂದೆ ಈ ವಾದವನ್ನು ಮಂಡಿಸಿದ್ದಾರೆ. ಅಲ್ಲಿ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇಲ್ಲ ಜಡ್ಜ್. ನಂಬರ್ 1. ಎರಡನೇದು, ಇದಕ್ಕಿಂತ ಪ್ರಮುಖವಾದ ವಿಚಾರ, ಮುಖ್ಯಮಂತ್ರಿಗಳಿಗೆ ಕಂಟಕವಾಗಬಹುದಾದ ವಿಚಾರ. 17A ದೂರು ಕೊಡೋದು ಖಾಸಗಿಯವರ ಏಜೆನ್ಸಿಯವರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ 17A ಯಾವಾಗ ಅನ್ವಯ ಆಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಥವಾ ಯಾರೋ ಒಬ್ರು ಆದೇಶವನ್ನು ಅವ್ರ ಕಡೆಯಿಂದಾನೇ ಕೊಟ್ಟಿದ್ದಾರ, ಸೈಟು ಮಂಜೂರು ಮಾಡಿ ಅಥವಾ ಟಿಪ್ಪಣಿ ಬರೆದಿದ್ದಾರ, ಅವ್ರ ಕಡೆಯಿಂದ ಏನಾದ್ರೂ ನೋಟ್ ಇದೆಯಾ? ಇಲ್ವಲ್ಲ. ಈಗ ಮುಖ್ಯಮಂತ್ರಿಗಳಿಂದ ನೇರ ಏನೂ ಬರಹ ಇಲ್ಲ, ನೋಟ್ ಇಲ್ಲ ಅನ್ನೋದನ್ನೇ ಕನ್ಸಿಡರ್ ಮಾಡಿದ್ರೆ, ಈಗ ಸಿದ್ದರಾಮಯ್ಯನವರ ಪತ್ನಿ ಪತ್ರ ಬರೆದಿದ್ದಾರೆ ಅನ್ನೋದು ಬಿಟ್ರೆ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿರೋದು ಅಂಥದ್ದೇನೂ ಇಲ್ವಲ್ಲ. ಹಂಗಾಗಿ ನೇರ ಇನ್ವಾಲ್ವ್ಮೆಂಟ್ ಅಂತ ಯಾರು ಹೇಳ್ತಿಲ್ಲ. ದೂರುದಾರರು ಕೂಡ, ಸ್ನೇಹಮಯಿ ಕೃಷ್ಣ, ಇನ್ನು ಬೇರೆ ದೂರುದಾರರು ಹೇಳ್ತಿರೋದು ಇಲ್ಲಿ 17A ಅವಶ್ಯಕತೆ ಇಲ್ಲ ಅಂತ. ಒಬ್ರು 17A ಕೇಳ್ತಿದ್ದಾರೆ. ಸೊ ಆ 17A ಅಡಿಯಲ್ಲಿ ಅವಕಾಶ ಮಾಡಿಕೊಡೋದ್ರ ಬಗ್ಗೆ ದೂರುದಾರರಲ್ಲೂ ಕನ್ಫ್ಯೂಷನ್ ಇದೆ ಅನ್ನೋದು ಕೋರ್ಟ್ಗೆ ಕಾಣಿಸ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಅಕಸ್ಮಾತ್ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ದು ಅದೇ ಅಲ್ವಾ, 17A ಅನ್ವಯವೇ ಆಗಲ್ಲ, ಅದು ಹೆಂಗ್ ಕೊಟ್ರು ರಾಜ್ಯಪಾಲರು, ಅದು ಹೇಗೆ ವಿವೇಚನೆಯನ್ನೇ ಬದಿಗೊತ್ತಿ ಹೆಂಗ್ ಕೊಟ್ರು ಅವಕಾಶವನ್ನ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಬಹಳ ಸ್ಟ್ರಾಂಗ್ ಆಗಿ ವಾದ ಮಾಡಿದ್ರು. ಎಲ್ರಿಗೂ ಈ 17A ವಿಚಾರದಲ್ಲಿಯೇ ರಾಜ್ಯಪಾಲರ ಅನುಮತಿ ಕ್ಯಾನ್ಸಲ್ ಆಗತ್ತಾ, ಕೋರ್ಟ್ ಅದನ್ನು ತೆಗೆದು ಹಾಕತ್ತಾ ಅನ್ನೋ ರೀತಿಯಲ್ಲಿ ಚರ್ಚಿಸೋ ತರ ಆಯ್ತು. ಆದ್ರೆ ಅಲ್ಲೇ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, 17A ಅನ್ವಯ ಆಗಲ್ಲ, ಈ ಪರ್ಮಿಷನ್ಗೆ ಅವಕಾಶ ಇಲ್ಲ ಅಂದಾದಲ್ಲಿ 19 ಅಡಿಯಲ್ಲಿ ಹಾಕೊಂಡಿದ್ದಾರೆ. 17A ಪ್ರೊಟೆಕ್ಷನ್ ಸಿಕ್ಕಿದ್ರೇನೆ ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅನುಕೂಲ. ಆದ್ರೆ ಆ ಇಮ್ಯುನಿಟಿ ಸಿಗ್ತಾ ಇಲ್ಲ ಇಲ್ಲಿ, ಅದು ಅನ್ವಯವೇ ಆಗಲ್ಲ. ನೇರವಾಗಿ ಮುಖ್ಯಮಂತ್ರಿಗಳೇನು ಬರೆದಿಲ್ಲ, ಆದೇಶ ಕೊಟ್ಟಿಲ್ಲ ಅನ್ನೋದನ್ನೇ ಕನ್ಸಿಡರ್ ಮಾಡಿದ್ರೆ ಕೋರ್ಟು ಕೆಳ ನ್ಯಾಯಾಲಯಕ್ಕೆ ಹೋಗುತ್ತೆ. ಈಗಾಗಲೇ ಕೆಳ ನ್ಯಾಯಾಲಯದಲ್ಲಿ 2 ಖಾಸಗಿ ದೂರುಗಳಾಗಿವೆಯಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಅಲ್ಲಿ ನಡೀತಿರೋದ್ರಿಂದ ಅಲ್ಲಿ ತನಕ ಏನು ತೀರ್ಮಾನ ತಗೊಳ್ಬೇಡಿ ಅಂತ ಹೈಕೋರ್ಟ್ ಕೆಳ ನ್ಯಾಯಾಲಯಕ್ಕೆ ಹೇಳಿತ್ತು. ಅಲ್ಲಿ ಈಗ 17A ಅವಶ್ಯಕತೆ ಇಲ್ಲ ಅನ್ನೋದನ್ನ ತೆಗೆದು ಹಾಕಿಬಿಟ್ರೆ ಇಲ್ಲಿಗೆ ಬರುತ್ತೆ, ವಿಶೇಷ ನ್ಯಾಯಾಲಯಕ್ಕೆ ಬಂದ್ಬಿಡುತ್ತೆ. ಆಗ ಇನ್ನೂ ಈಸಿ ಆಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ FIR ಮಾಡೋದಕ್ಕೆ. 17A ಬೇಡವೇ ಬೇಡ ಅಂತಾನೆ ವಾದ ಮಾಡಿರೋದು. ಹಾಗಾಗಿ ಈ ನ್ಯಾಯಾಲಯದಲ್ಲಿ ಈ 17A ಬಗ್ಗೆ ಏನೇ ತೀರ್ಪು ಬಂದ್ರು ಕೂಡ ನಮ್ಮ ಒಂದು ದೂರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದೇ ನಮ್ಮ ಒಂದು ವಾದ ಆಗಿದೆ. ಸೊ ನಾವು ಕೂಡ ನ್ಯಾಯಾಲಯದಲ್ಲಿ ಅದನ್ನೇ ವಾದ ಮಾಡ್ತೀವಿ, 17A ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಓಕೆ. ಸೊ ಹಾಗಾಗಿ ಈ ನಮ್ಮ ಒಂದು ದೂರರ್ಜಿ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೇಡಮ್. ಸೊ ಮಾನ್ಯ ನ್ಯಾಯಾಲಯ ನಮ್ಮ ಇದನ್ನು ಪರಿಗಣಿಸಿ 19 ಪ್ರಕಾರ ಏನ್ ಹಾಕಿದೀವಿ, ಸೊ ಅದು ಸೂಕ್ತ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆದೇಶ ಮಾಡಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಈಗ 17A ಈಗ ಮುಖ್ಯಮಂತ್ರಿಗಳಿಂದ ಯಾವುದೇ ಆದೇಶ ಇಲ್ಲ ಅಥವಾ ಟಿಪ್ಪಣಿ ಇಲ್ಲ, ಹಂಗಾಗಿ ಅಕ್ಸೆಪ್ಟ್ ಆಗಲ್ಲ ಅಂದ್ರೆ ಅವ್ರಿಗೆ 17A ಇಮ್ಯುನಿಟಿ ಸಿಗಲ್ಲ, ರಕ್ಷಣೆ ಸಿಗಲ್ಲ. ಹೌದು. ಆಗ CMಗೆ ಅದು ಒಂದ್ ರೀತಿಯಲ್ಲಿ ಸಂಕಷ್ಟನೇ ಅಂತ ಈಗ ವಕೀಲರುಗಳೆಲ್ಲ ಹೇಳ್ತಾ ಇದ್ದಾರೆ. ಹೌದು. ಈಗ ಅವ್ರ ವಕೀಲರು ವಾದ ಮಾಡೋ ಪ್ರಕಾರನೇ 17A ಬರಲ್ಲ ಅಂತಂದ್ರೆ, ಸೊ ನಾವೇನು 19 ಪ್ರಕಾರ ಹಾಕಿದೀವಿ ಅದು ಸರಿ ಇದೆ ಅಂತ ಅರ್ಥ. ಸೊ ಅದು ಕೆಳ ನ್ಯಾಯಾಲಯಕ್ಕೆ, ವಿಶೇಷ ನ್ಯಾಯಾಲಯಕ್ಕೆ ಬರುತ್ತೆ.
ಸೊ FIRಗೆ ಇದು ಈಗ ಸಿಂಘ್ವಿ ಅವರು ವಾದ ಮಾಡಿರೋದೇ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಕಂಟಕ ಆಗಬಹುದು ಅನ್ನೋ ತರ. ನ್ಯಾಯಾಲಯ ಈಗ ರಾಜ್ಯಪಾಲರು ತಮ್ಮ ವಿವೇಚನೆನೇ ಬಳಸಿಲ್ಲ ಅನ್ನೋದನ್ನ ನೋಡ್ಬೇಕು, ಕ್ಯಾಬಿನೆಟ್ ಡಿಸಿಷನ್ ಅನ್ನ ಅವ್ರು ಕನ್ಸಿಡರ್ ಮಾಡಿಲ್ಲ ಅನ್ನೋದೇ ತುಂಬಾ ದೊಡ್ಡ ಪಾಯಿಂಟ್ ಅಂತ ಹೇಳ್ತಿದಾರಲ್ಲ. ನಿನ್ನೆನೂ ಕೂಡ ಮೊನ್ನೆ ನ್ಯಾಯಾಧೀಶ ಅದನ್ನೇ ಪ್ರಶ್ನೆ ಮಾಡಿದ್ರೆ, ಸೊ ಏನು ಸಂಪುಟ ಸಭೆ ತೀರ್ಮಾನ ತಗೊಂಡು ಅದನ್ನ ಪರಿಗಣಿಸಬೇಕು ಅಂತೇಳಿ ಈ ಪ್ರಕರಣದಲ್ಲಿ ಹೇಳಕ್ ಬರಲ್ಲ ಅಂತೇಳಿ. ಓಕೆ ಓಕೆ. ಸೊ ಹಾಗಾಗಿ ಅವ್ರ ವಿವೇಚನಾ ಅಧಿಕಾರನ ಬಳಸಿ ಸರಿಯಾದ ರೀತಿಯಲ್ಲಿ ಒಂದು ಆದೇಶ ಮಾಡಿದ್ರೆ, ಅಂದ್ರೆ ಅನುಮತಿ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಿಶೇಷ ನ್ಯಾಯಾಲಯದಲ್ಲಿ ಮಂಡಿಸಿರೋದೇ ಈ ವಾದವನ್ನ. ನಮಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ಅದು ಬೇಕಾಗೇ ಇಲ್ಲ. ಈ ರೀತಿಯ ಕೇಸ್ಗಳಲ್ಲಿ 17A ಬರೋದೇ ಇಲ್ಲ ಅಂತ ಅವ್ರು ವಾದ ಮಾಡಿದ್ದು. ನೇರವಾಗಿ ಮುಖ್ಯಮಂತ್ರಿಗಳು ಯಾವುದೇ ಟಿಪ್ಪಣಿ ಆದೇಶ ಕೊಡದೇ ಇದ್ರೂ ಕೂಡ ಅವರ ಇನ್ವಾಲ್ವ್ಮೆಂಟ್ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ಅಧಿಕಾರ ದುರುಪಯೋಗ ದುರ್ಬಳಕೆ ಪ್ರಭಾವ ಬೀರಿರೋದು, ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿರೋದು, ಈ ರೀತಿ ಇದನ್ನ ಡೀಟೇಲ್ ಆಗಿ ಬೇರೆ ಸ್ವರೂಪದಲ್ಲಿ ಕಾನೂನು ಹೋರಾಟ ನಡೀತಿರೋದಲ್ವಾ. ಸೊ ಅಲ್ಲಿ ಆ ಕೋರ್ಟಲ್ಲಿ ತನಿಖಾ ಏಜೆನ್ಸಿಗೆ ಒಪ್ಪಿಸೋದಿಕ್ಕೆ FIR ಮಾಡೋದಿಕ್ಕೆ ಅವಕಾಶ ತಾನಾಗಿಯೇ ಆಗ್ಬಿಡುತ್ತೆ. ಸೊ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ಪಾಯಿಂಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ರಕ್ಷಿಸೋದಕ್ಕೆ ನೋಡ್ತಿದ್ದಾರೋ, ರಾಜ್ಯಪಾಲರ ಅನುಮತಿ ಸರಿ ಇಲ್ಲ ಅಂತ ಆದ್ರೂ ಕೂಡ ಇಲ್ಲಿಗೆ ಬಂದ್ಬಿಡತ್ತೆ. ಹಾಗಾಗಿ ನೋಡಿ, ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದು, ನಾವು 17A ಕೇಳ್ತಾನೆ ಇಲ್ಲ. ಒಂದು ದೂರು 17A ಅಂತ ಹೇಳ್ತಿದ್ರು, ಇನ್ನೊಬ್ರು 17A ಕೇಳ್ತಾನೆ ಇಲ್ಲ. ಅದರ ಅಡಿಯಲ್ಲಿ ಪ್ರೊಟೆಕ್ಷನ್ ಸಿಗದೆ ಹೋದ್ರೇನೆ ಮತ್ತಷ್ಟು ಸಂಕಷ್ಟ. ಸೊ ಸಿದ್ದರಾಮಯ್ಯನವ್ರಿಗೆ ಇದು ವ್ಯತಿರಿಕ್ತವಾಗಬಹುದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಹೈಕೋರ್ಟ್ನಲ್ಲಿ ಆದಂಥ ವಾದ ಪ್ರತಿವಾದದಲ್ಲಿ ಗಮನ ಸೆಳೆದಿರೋ ಅಂಶ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರು ಕನ್ಸಿಡರೇ ಮಾಡಿಲ್ಲ ಅನ್ನೋದು ಅತ್ಯಂತ ಪ್ರಮುಖವಾದದ್ದು ಈ ವಿಚಾರದಲ್ಲಿ ಅಂತ ಹೇಳ್ತಾರೆ. ಆಗ ಆ ಪಾಯಿಂಟ್ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ತಮ್ಮ ಅಭಿಪ್ರಾಯ ಕೊಟ್ಟರು. ತೀರ್ಪಿನ್ನು ಬರೋದಿದೆಯಲ್ಲ, ಬಟ್ ಅಭಿಪ್ರಾಯ ಕೊಟ್ಟರು ಮನು ಸಿಂಘ್ವಿ ಅವರ ಈ ವಾದಕ್ಕೆ. ಕ್ಯಾಬಿನೆಟ್ ನಿರ್ಧಾರವನ್ನೇ ರಾಜ್ಯಪಾಲರು ಪುರಸ್ಕರಿಸಿ ಅದನ್ನೇ ಆ ತೀರ್ಮಾನನೇ ಮಾಡಬೇಕಾ ಅನ್ನೋ ಪಾಯಿಂಟ್ ಅಲ್ಲಿ ತಮ್ಮ ಅಭಿಪ್ರಾಯ ಹೇಳ್ತು ಕೋರ್ಟ್. ಏನಂತ, ಅವಶ್ಯಕತೆ ಇಲ್ಲ, ಬೇರೆ ಮಸೂದೆ ಕಾಯ್ದೆ ಮತ್ತೊಂದು ಅನ್ನೋ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನ ಪರಿಗಣಿಸಬಹುದು ರಾಜ್ಯಪಾಲರು, ಆದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ಬಂದಿರುವಾಗ ಅವಶ್ಯಕತೆಯೇ ಇಲ್ಲ ಅನ್ನುವ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು ಅಂತ ಇಲ್ಲ ಅಂತ ಅಲ್ಲೇ ಅಭಿಪ್ರಾಯವನ್ನು ಹೇಳಿದ್ರು ಜಸ್ಟಿಸ್ ನಾಗಪ್ರಸನ್ನ ಅವರು. ಅಷ್ಟೇ ಅಲ್ಲ, ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. 2-3 ರೆಫರೆನ್ಸ್ ಅನ್ನ ದೂರುದಾರರ ಪರ ವಕೀಲರು ತಗೊಳ್ತಾ ಇರೋದು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. ಯಾವ ಕಾರಣಕ್ಕೂ ಈ ರೀತಿ ಆರೋಪಗಳು CM ವಿರುದ್ಧವೇ ಬಂದಾಗ ಅವರದ್ದೇ ಕ್ಯಾಬಿನೆಟ್ ತೀರ್ಮಾನವನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯಪಾಲರು ನಿರ್ಧಾರ ತಗೊಳ್ಬೇಕು ಅನ್ನೋದು ಇಲ್ಲವೇ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದೆ. ಇದು ಈಗ ಮುಖ್ಯಮಂತ್ರಿಗಳಿಗೆ ಕಂಟಕವಾಗಿ ಪರಿಣಮಿಸತ್ತ. ಅಂದ್ರೆ 2 ರೀತಿಯಲ್ಲಿ 17A ಅನ್ವಯ ಆಗತ್ತೆ ಅನ್ನೋ ದಾರಿಯಲ್ಲಿ ನಾವು ನೋಡೋದಿಕ್ ಹೋದ್ರೆ ಕ್ಯಾಬಿನೆಟ್ ತೀರ್ಮಾನ ಏನು ಕನ್ಸಿಡರ್ ಮಾಡಬೇಕಾಗಿಲ್ಲ ಅನ್ನೋದು ಜಸ್ಟಿಸ್ ನಾಗಪ್ರಸನ್ನ ಅವರ ಅಭಿಪ್ರಾಯವಾಗಿಯೇ ಹೊರಹೊಮ್ಮಿರೋದ್ರಿಂದ, ಮತ್ತು 17A ಅಡಿಯಲ್ಲಿ ಖಾಸಗಿಯವ್ರು ದೂರು ಕೊಡಲೇಬಾರದು ಅಂತ ಏನೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾಗಪ್ರಸನ್ನ ಅವರ ಪೀಠದ ಜಡ್ಜ್ಮೆಂಟೇ ಇದೆ. ಆ ಪಾಯಿಂಟ್ ಅಲ್ಲಿ ಅವರ ಪೀಠವೇ ಹಿಂದೆ ಕೊಟ್ಟಂತ ಜಡ್ಜ್ಮೆಂಟ್ ಅಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ವಾದ ಮಾಡಿದ್ರೆ ಅದು ನಿಲ್ಲತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ರಾಜ್ಯಪಾಲರ ಅನುಮತಿ ಸರಿ ಇದೆ ಅಂದ್ರೆ ಸಂಕಷ್ಟ ಮುಂದುವರಿಯತ್ತೆ. ಅಕಸ್ಮಾತ್ ರಾಜ್ಯಪಾಲರ ಅನುಮತಿ ಸರಿ ಇಲ್ಲ 17A ಅಡಿಯಲ್ಲಿ ಹೆಂಗ್ ಕೊಟ್ರು ಅಂತ ಅದನ್ನು ತೆಗೆದು ಹಾಕಿದ್ರೆ ಕೆಳ ನ್ಯಾಯಾಲಯಕ್ಕೆ ಬರುತ್ತೆ. ಅದು ವಿಶೇಷ ನ್ಯಾಯಾಲಯಕ್ಕೆ. ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಬೇಕಾಗಿಲ್ಲ ಅನ್ನೋ ಪಾಯಿಂಟಲ್ಲೇ ಈಗ ಕಾನೂನು ಹೋರಾಟ ನಡೀತಾ ಇದ್ದು 19 ಮೂಲಕ ಪ್ರೊಸೀಡ್ ಆಗಬಹುದು ಮತ್ತು FIR ಆಗೋದಕ್ಕೆ ಈಸಿಯಾಗಿ ಅವಕಾಶ ಸೃಷ್ಟಿಯಾಗಿಬಿಡಬಹುದು. 17A ಪ್ರೊಟೆಕ್ಷನ್ನೇ ಕಳ್ಕೊಂಡು ಬಿಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋದಾದರೆ. ಸೊ ಹೇಗೆ ಹೋದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಅಂತೂ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಈ ಖಡಕ್ ಪಾಯಿಂಟ್ಸ್ ಅಂತ ಏನು ಕಂಡ್ವೋ, ನಿನ್ನೆ ಲೈವ್ ಸ್ಟ್ರೀಮಲ್ಲಿ ನೋಡಿರ್ತೀರಿ, ಅಲ್ಲೇ ಮತ್ತೊಂದು ಆಯಾಮವೂ ಇದೆ ಅನ್ನೋದು ಈಗ ಹಿರಿಯ ವಕೀಲರುಗಳು
ಹೇಳ್ತಾ ಇರುವಂಥದ್ದು. ನೋಡಬೇಕು ಹೈಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ. ವಾದ ಪ್ರತಿವಾದ ಇನ್ನೂ ಬಾಕಿ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದೇ 1 ಗಂಟೆ ಆಗ್ಬೋದು. ಅದು ಆದ ಬಳಿಕ ದೂರುದಾರರದಿನ್ನೂ ಸುದೀರ್ಘವಾಗಿ ಉತ್ತರ ಕೊಡೋದಿದೆ. ರಾಜ್ಯಪಾಲರ ಕಡೆಯಿಂದ ಆಕ್ಷೇಪಣೆ ಸಲ್ಲಿಸಿಲ್ಲ, ನಾವು ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಈ ಕೇಸ್ನಲ್ಲಿ ಎಷ್ಟು ಮಹತ್ವದ್ದಾಗುತ್ತೆ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.